Hi my dear students, welcome back to my class. Hope everyone are fine. Scoring package na part 2 idagide. So ivattina scoring package part 2 nalli naan discuss ಮಾಡ್ತಿರುವಂತ lesson control and coordination. ಸೊ ಈ ಲೆಸನ್ ಇಂದ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡಕ್ಕೆ ಯಾವುದೆಲ್ಲ ಪಾಯಿಂಟ್ಸ್ ನ ಕಂಪ್ಲೀಟ್ ಮಾಡಬೇಕು, ಯಾವುದೆಲ್ಲ ಕೀ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ಈ ಕಾನ್ಸೆಪ್ಟ್ ಅನ್ನ ನೀವು ಕ್ಲಾಸಲ್ಲಿ ತಿಳ್ಕೊಂಡಿಲ್ಲ ಅಂದ್ರೆ ಅದನ್ನ ಈಸಿಯಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನಾನು ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೂಡ ನೀವು ಎಕ್ಸಾಮಿನೇಷನ್ಗೆ ಓದಲೇಬೇಕಾದ ಪಾಯಿಂಟ್ಸ್ ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ನೋಟಿಫಿಕೇಶನ್ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಶೇರ್ ಮಾಡಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ ನಮಗೆ ಯೂಶಲಿ 1 ಮಾರ್ಕಲ್ಲಿ ಕೇಳುವಂಥ ಕ್ವೆಶನ್ಸ್ ರಿಫ್ಲೆಕ್ಸ್ ಆರ್ಕ್ ಅಥವಾ ರಿಫ್ಲೆಕ್ಸ್ ಆ್ಯಕ್ಷನ್ ಬಗ್ಗೆ ಕೇಳ್ತಾರೆ. ಸೊ ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನು? ಸಿ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ನಥಿಂಗ್ ಬಟ್ ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಸೊ ಯಾವುದೋ ಒಂದು ರಿಯಾಕ್ಷನ್ ಆಗ್ತಿದ್ದಾಗ ಆ ರಿಯಾಕ್ಷನ್ಗೆ ನಾವು ಸಡನ್ ಆಗಿ ರೆಸ್ಪಾನ್ಸ್ ಮಾಡ್ತೀವಲ್ಲ, ಸೊ ದಟ್ ರೆಸ್ಪಾನ್ಸ್ ಸಡನ್ ರೆಸ್ಪಾನ್ಸ್ ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಸ್ ಆ್ಯಕ್ಷನ್. ಸೊ ಈ ರಿಫ್ಲೆಕ್ಸ್ ಆ್ಯಕ್ಷನ್ ಆಗುವಾಗ ಒಂದು ಪಾತ್ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲೇನೋ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಸೊ ಇಲ್ಲಿಂದ ಏನಾಗುತ್ತೆ, ಸಿಗ್ನಲ್ಸ್ ಸ್ಪೈನಲ್ ಕಾರ್ಡ್ಗೆ ಎಂಟರ್ ಆಗುತ್ತೆ. ಸೆನ್ಸರಿ ಏರಿಯಾಯಿಂದ ಸಿಗ್ನಲ್ಸು ಸ್ಪೈನಲ್ ಕಾರ್ಡ್ಗೆ ಎಂಟರ್ ಆಗುತ್ತೆ. ಸೊ ಮತ್ತೆ ಏನಾಗುತ್ತೆ, ಸ್ಪೈನಲ್ ಕಾರ್ಡಿಂದ ರಿಸೀವ್ ಆದಂಥ ಮೆಸೇಜ್ ವಾಪಸ್ ನಮ್ಮ ಈ ಒಂದು ಎಫೆಕ್ಟರ್ ಆರ್ಗನ್ಗೆ ರೀಚ್ ಆಗುತ್ತೆ. ಸೊ ಇಲ್ಲೊಂದು ಪಾತ್ ಇನ್ವಾಲ್ವ್ ಆಯಿತು. ಸೊ ಈ ಪಾತನ್ನ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಸೊ ರಿಫ್ಲೆಕ್ಸ್ ಆರ್ಕ್ ಈಸ್ ನಥಿಂಗ್ ಬಟ್ ದ ಪಾತ್ ವೇ ಇನ್ವಾಲ್ವ್ಡ್ ಇನ್ ದ ರಿಫ್ಲೆಕ್ಸ್ ಆ್ಯಕ್ಷನ್. ಸೊ ಡಿಫರೆನ್ಸ್ ಇದೆ. ಸೊ ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ನ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಪಾತ್ ವೇ ಇನ್ವಾಲ್ವ್ಡ್ ಇನ್ ರಿಫ್ಲೆಕ್ಸ್ ಆ್ಯಕ್ಷನ್ ಅನ್ನು ರಿಫ್ಲೆಕ್ಸ್ ಆರ್ಕ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಆ್ಯಂಡ್ ಈ ಲೆಸನಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರುವಂಥ ಆ್ಯಂಡ್ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥ ಡಯಾಗ್ರಾಮ್ ಹ್ಯೂಮನ್ ಬ್ರೈನ್ ಡಯಾಗ್ರಾಮ್. ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ನ ಪೇಜ್ ನಂಬರ್ 84ನಲ್ಲಿದೆ. ಸೊ ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ 2 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಈಸಿಯಾಗಿ ಬರೆಯೋದನ್ನು ಅಂತ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡಿರ್ತೀನಿ, ಅದನ್ನು ನೀವು ತಪ್ಪದೆ ವಾಚ್ ಮಾಡಿ. ಸೊ ಎಲ್ಲ ಪಾರ್ಟ್ಸನ್ನು ಹಾಗೂ ಪಾರ್ಟ್ಸ್ನ ಫಂಕ್ಷನ್ಸ್ನ ಕೂಡ ನೀವು ತಿಳ್ಕೊಳ್ಬೇಕು. ಸೊ ಲೇಬ್ಲಿಂಗ್ ಮಾಡೋದು ನಿಮಗೆ ಬಹಳ ಈಸಿ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಪ್ಲಾಂಟ್ ಹಾರ್ಮೋನ್ಸ್. ಸಿ ಪ್ಲಾಂಟ್ ಹಾರ್ಮೋನ್ಸ್ ಅನ್ನು ನೋಡಿದಾಗ ಟೋಟಲಿ 4 ಪ್ಲಾಂಟ್ ಹಾರ್ಮೋನ್ಸ್ ಇದೆ. ದ ಫಸ್ಟ್ ಪ್ಲಾಂಟ್ ಹಾರ್ಮೋನ್ ಈಸ್ ಆಕ್ಸಿನ್, ಸೆಕೆಂಡ್ ಒನ್ ಈಸ್ ಜಿಬ್ಬರ್ಲಿನ್, ಥರ್ಡ್ ಒನ್ ಈಸ್ ಸೈಟೋಕೈನಿನ್, ಫೋರ್ತ್ ಒನ್ ಈಸ್ ಆಬ್ಸಿಸಿಕ್ ಆಸಿಡ್. ಸಿ ಬೇಸಿಕಲಿ ಪ್ಲಾಂಟ್ ಹಾರ್ಮೋನನ್ನು ನಾನು ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕಾದ್ರೆ ನಾಟ್ ಓನ್ಲಿ ಲರ್ನಿಂಗ್ ದ ಫಂಕ್ಷನ್ ಆಫ್ ಇಟ್, ಸೊ ನೀವು ಅದರ ಸ್ಪೆಲ್ಲಿಂಗ್ಸ್ ಕೂಡ ತಿಳ್ಕೊಳ್ಬೇಕು. ಸಿ ಆಕ್ಸಿನ್ AUXIN ಆಕ್ಸಿನ್, ಜಿಬ್ಬರ್ ಎಲಿನ್ ಅಂತ ಸ್ಪೆಲ್ ಮಾಡಿ. ಸೊ ಜಿಬ್ಬರ್ಲಿನ್ ಅಂತ ಬರೆಯೋದು ತುಂಬ ಈಸಿ. GIBBER ಜಿಬ್ಬರ್, ಎಲಿನ್ ELLIN ಎಲಿನ್. ಸೊ ಇದು ಜಿಬ್ಬರ್ಲಿನ್ ಆಗುತ್ತೆ. ಆ್ಯಂಡ್ ಸೈಟೋ CYTO ಸೈಟೋಕೈನಿನ್ KININ. ಸೊ ಆಬ್ಸೆಸಿಕಲಿ ABSCISIC ಈ ರೀತಿ ನೀವು ಸ್ಪೆಲ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಸೊ ಇಟ್ ಇಸ್ ವೆರಿ ವೆರಿ ಈಸಿ ಟು ರಿಮೆಂಬರ್ ದ ಸ್ಪೆಲ್ಲಿಂಗ್. ನೀವು ಪ್ಲಾಂಟ್ ಹಾರ್ಮೋನ್ಸ್ ಹೆಸರು ಕೂಡ ಕರೆಕ್ಟಾಗಿ ಬರೀಬೇಕು. ಫಂಕ್ಷನ್ ಮಾತ್ರ ಕರೆಕ್ಟಾಗಿ ಬರೆದ್ರೆ ಅದು ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಸೊ ಫಸ್ಟ್ ಪ್ಲಾಂಟ್ ಹಾರ್ಮೋನ್ ಆಕ್ಸಿನ್ನ ಫಂಕ್ಷನ್ನ ನೋಡೋಣ. ಸಿ ಆಕ್ಸಿನ್ ಹೆಲ್ಪ್ಸ್ ದ ಸೆಲ್ಸ್ ಟು ಗ್ರೋ ಲಾಂಗರ್. ಸೊ ಆಕ್ಸಿನ್ ಬೇಸಿಕಲಿ ಇಟ್ ಈಸ್ ಸಿಂಥಸೈಸ್ಡ್ ಅಟ್ ಶೂಟ್ ಟಿಪ್ಸ್. ಶೂಟ್ ಟಿಪ್ಸ್ನಲ್ಲಿ ಇದು ಸಿಂಥಸೈಸ್ ಅಂದರೆ ರಿಲೀಸ್ ಆಗುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ಸ್ ದ ಸೆಲ್ಸ್ ಟು ಗ್ರೋ ಲಾಂಗರ್. ಸೊ ಇದು ಫಂಕ್ಷನ್ ಆಕ್ಸಿನ್. ನೆಕ್ಸ್ಟ್ ಈಸ್ ಜಿಬ್ಬರ್ಲಿನ್. ಸೊ ಜಿಬ್ಬರ್ಲಿನ್ನ ಫಂಕ್ಷನ್ ನೋಡೋದಾದರೆ ಇಟ್ ಹೆಲ್ಪ್ ಇನ್ ಗ್ರೋತ್ ಆಫ್ ದ ಸ್ಟೆಮ್ ಗ್ರೋ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಸೈಟೋಕೈನಿನ್. ಸೊ ಸೈಟೋಕೈನಿನ್ ಹೆಲ್ಪ್ ಇನ್ ಪ್ರಮೋಟಿಂಗ್ ದ ಸೆಲ್ ಡಿವಿಷನ್. ಸೊ ಸೆಲ್ ಡಿವೈಡ್ ಆಗೋದಂದರೆ ಸೊ 1 ಸೆಲ್ ಇರೋದು 2 ಸೆಲ್ಸ್ ಆಗುತ್ತೆ, 2 ಸೆಲ್ಸ್ 4 ಸೆಲ್ಸ್ ಆಗುತ್ತೆ. ಸೊ ಈ ಸೆಲ್ ಡಿವಿಷನ್ ಆಗೋದನ್ನು ಪ್ರಮೋಟ್ ಮಾಡುತ್ತೆ ಸೈಟೋಕೈನಿನ್ ಪ್ಲಾಂಟ್ ಹಾರ್ಮೋನ್. ಸೊ ಸೆಲ್ ಡಿವಿಷನ್ನು ಗ್ರೇಟರ್ ಆಗಿ ನಾವು ನೋಡುವಂಥದ್ದು ಫ್ರೂಟ್ ಆ್ಯಂಡ್ ಸೀಡ್ಸ್ನಲ್ಲಿ. ಸೊ ಹೈಯರ್ ಕಾನ್ಸಂಟ್ರೇಷನ್ ಇರುತ್ತೆ ಫ್ರೂಟ್ಸ್ನಲ್ಲಿ ಹಾಗೂ ಸೀಡ್ಸ್ನಲ್ಲಿ. ಏನಾಗುತ್ತೆ, ಸೆಲ್ ಡಿವಿಷನ್ ಕಾನ್ಸಂಟ್ರೇಷನ್ ತುಂಬ ಹೈಯರ್ ಆಗಿರುತ್ತೆ. ಆ್ಯಂಡ್ ಮೂವಿಂಗ್ ಟು ಫೋರ್ತ್ ಪ್ಲಾಂಟ್ ಹಾರ್ಮೋನ್ ದಟ್ ಈಸ್ ಆಬ್ಸಿಸಿಕ್ ಆಸಿಡ್ ಇನ್ಹಿಬಿಟ್ಸ್ ದ ಗ್ರೋತ್. ಇನ್ಹಿಬಿಟಿಂಗ್ ಅಂದರೆ ಸ್ಟಾಪ್ ಅಂತ. ಸೊ ಗ್ರೋತ್ನ ಸ್ಟಾಪ್ ಮಾಡುತ್ತೆ. ಸೊ ಅದರಿಂದ ನಾವು ಇನ್ಹಿಬಿಟ್ಸ್ ದ ಗ್ರೋತ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಆನಿಮಲ್
ಸೊ ಪ್ಲಾಂಟ್ ಹಾರ್ಮೋನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಆಕ್ಸಿನ್, ಜಿಬರ್ಲಿನ್ ಆ್ಯಂಡ್ ಸೈಟೋಕೈನಿನ್. ಈ ಮೂರೂ ಪ್ಲಾಂಟ್ ಹಾರ್ಮೋನ್ ಕೂಡ ಗ್ರೋತ್ ಪ್ರಮೋಟರ್ಸ್ ಆಗಿದೆ, ಅಂದರೆ ಗ್ರೋತ್ನ ಇದು ಇನ್ಕ್ರೀಸ್ ಮಾಡುತ್ತೆ. ವೆರಾಸ್ ಆಬ್ಸೆಸಿಕ್ ಆಸಿಡ್ ಈಸ್ ಕಾಲ್ಡ್ ಆಸ್ ಗ್ರೋತ್ ಇನ್ಹಿಬಿಟರ್, ಯಾಕೆ ಅಂದರೆ ಇದು ಗ್ರೋತ್ನ ಸ್ಟಾಪ್ ಮಾಡುತ್ತೆ. ಆನಿಮಲ್ ಹಾರ್ಮೋನ್ಸ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಆನಿಮಲ್ ಹಾರ್ಮೋನ್ಸನ್ನು ನೋಡೋದಾದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಗ್ರೋತ್ ಹಾರ್ಮೋನ್. ಸಿ ಗ್ರೋತ್ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್. ಸೊ ನಾವು ಗ್ರೋ ಆಗೋದಕ್ಕೆ ಇದು ರೆಸ್ಪಾನ್ಸಿಬಲ್ ಆಗುತ್ತೆ. ನೀವು ಕೆಲವರನ್ನು ನೋಡಿರ್ಬೋದು, ತುಂಬ ಟಾಲ್ ಆಗಿರ್ತಾರೆ, ಕೆಲವರು ಮೀಡಿಯಂ ಹೈಟಲ್ಲಿ ಇರ್ತಾರೆ, ವೆರಾಸ್ ಕೆಲವರು ತುಂಬ ಕುಳ್ಳಕ್ಕೆ ಅಂದರೆ ಡ್ವಾರ್ಫ್ ಆಗಿ ಇರ್ತಾರೆ. ಸೊ ಎಲ್ಲದಕ್ಕೂ ಕೂಡ ಗ್ರೋತ್ ಹಾರ್ಮೋನ್ನೇ ರೆಸ್ಪಾನ್ಸಿಬಲ್. ಸೊ ಗ್ರೋತ್ ಹಾರ್ಮೋನ್ ಈಸ್ ರಿಲೀಸ್ಡ್ ಬೈ ದ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಬಂದು ಬ್ರೈನಲ್ಲಿ ಇರುತ್ತೆ. ಸೊ ಬ್ರೈನಲ್ಲಿ ಇರುವಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ, ಗ್ರೋತ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಸೊ ಇಟ್ ಸ್ಟಿಮ್ಯುಲೇಟ್ಸ್ ದ ಗ್ರೋತ್, ಅಂದರೆ ಗ್ರೋತನ್ನು ಇದು ಇಂಪ್ರೂವ್ ಮಾಡುತ್ತೆ. ಸೊ ಇದರಲ್ಲಿ 2 ಕೇಸ್ ಇದೆ ನೋಡಿ. ಗ್ರೋತ್ ಹಾರ್ಮೋನ್ ಏನಾಗುತ್ತೆ, ಒಂದು ವೇಳೆ ಹೆಚ್ಚಾಗಿ ರಿಲೀಸ್ ಆದರೆ, ಸೊ ಆ ಒಂದು ಕೇಸನ್ನು ನಾವು ಜೈಜಾಂಟಿಸಮ್ ಅಂತ ಹೇಳ್ತೀವಿ. ಇಫ್ ಎಕ್ಸೆಸ್ ಆಫ್ ಗ್ರೋತ್ ಹಾರ್ಮೋನ್ ಈಸ್ ರಿಲೀಸ್ಡ್, ದಟ್ ಕಂಡೀಷನ್ ವಿ ವಿಲ್ ಕಾಲ್ ಇಟ್ ಆಸ್ ಜೈಜಾಂಟಿಸಮ್. ಇಫ್ ಗ್ರೋತ್ ಹಾರ್ಮೋನ್ ಈಸ್ ರಿಲೀಸ್ಡ್ ಇನ್ ದ ಲೆಸ್ ಕ್ವಾಂಟಿಟಿ, ಕಡಿಮೆ ರಿಲೀಸ್ ಆದರೆ ಆ ಒಂದು ಕಂಡೀಷನನ್ನು ನಾವು ಡ್ವಾರ್ಫಿಸಮ್ ಅಂತ ಕರಿತೀವಿ. ಡ್ವಾರ್ಫಿಸಮ್ ಆ್ಯಂಡ್ ಆಲ್ಸೋ ದ ಜೈಜಾಂಟಿಸಮ್. ಜೈಜಾಂಟಿಸಮ್ ಅಲ್ಲಿ ಗ್ರೋತ್ ಹಾರ್ಮೋನ್ ಎಕ್ಸೆಸ್ ಆಗಿ ಅಂದರೆ ಹೆಚ್ಚಾಗಿ ರಿಲೀಸ್ ಆಗುತ್ತೆ. ಡ್ವಾರ್ಫಿಸಮ್ ಅಲ್ಲಿ ಗ್ರೋತ್ ಹಾರ್ಮೋನ್ ಕಡಿಮೆ ರಿಲೀಸ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಗ್ರೋತ್ ಹಾರ್ಮೋನ್. ಮೂವಿಂಗ್ ಟು ನೆಕ್ಸ್ಟ್ ಹಾರ್ಮೋನ್, ದಟ್ ಈಸ್ ಇನ್ಸುಲಿನ್ ಹಾರ್ಮೋನ್. ಇನ್ಸುಲಿನ್ ಹಾರ್ಮೋನ್ ಈಸ್ ರಿಲೀಸ್ಡ್ ಬೈ ದ ಪ್ಯಾನ್ಕ್ರಿಯಾಸ್. ನಿಮ್ಮ ಸ್ಟಮಕ್ನ ಕೆಳಗಡೆ ಪ್ಯಾನ್ಕ್ರಿಯಾಸ್ ಇರುತ್ತೆ. ಸೊ ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ ಅಂದರೆ ಇಟ್ ರಿಲೀಸಸ್ ದ ಇನ್ಸುಲಿನ್ ಹಾರ್ಮೋನ್. ಸೊ ಈ ರಿಲೀಸ್ ಆದಂಥ ಇನ್ಸುಲಿನ್ ಹಾರ್ಮೋನ್ ಇಟ್ ಕಂಟ್ರೋಲ್ಸ್ ದ ಬ್ಲಡ್ ಶುಗರ್ ಲೆವೆಲ್ ಇನ್ ಅವರ್ ಬಾಡಿ. ನಮ್ಮ ಬಾಡಿನಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಇದು ಕಂಟ್ರೋಲ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಮೂವಿಂಗ್ ಟು ನೆಕ್ಸ್ಟ್ ಹಾರ್ಮೋನ್, ಥೈರಾಕ್ಸಿನ್ ಹಾರ್ಮೋನ್. ಸಿ ಥೈರಾಕ್ಸಿನ್ ಹಾರ್ಮೋನ್ ಬಂದು ಸೊ ನಿಮ್ಮ ನೆಕ್ ರೀಜನಲ್ಲಿ ನೋಡಿ, ಇದು ನಿಮ್ಮ ಒಂದು ನೆಕ್ ರೀಜನ್ ಆದರೆ ಈ ನೆಕ್ ರೀಜನಲ್ಲಿ ಏನಾಗುತ್ತೆ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಪ್ರೆಸೆಂಟ್ ಇನ್ ದ ನೆಕ್ ರೀಜನ್. ಸೊ ಈ ಥೈರಾಯ್ಡ್ ಗ್ಲ್ಯಾಂಡು ರಿಲೀಸ್ ಮಾಡುವಂಥ ಹಾರ್ಮೋನೇ ಥೈರಾಕ್ಸಿನ್ ಹಾರ್ಮೋನ್. ಸೊ ರಿಲೀಸ್ ಆಗುವಂಥ ಥೈರಾಕ್ಸಿನ್ ಹಾರ್ಮೋನ್ ಇಟ್ ಹೆಲ್ಪ್ಸ್ ಇನ್ ದ ಮೆಟಬಾಲಿಸಮ್. ಥೈರಾಕ್ಸಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಇಟ್ ರೆಗ್ಯುಲೇಟ್ಸ್ ದ ಮೆಟಬಾಲಿಸಮ್. ಸೊ ಇಟ್ ರೆಗ್ಯುಲೇಟ್ಸ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಕಾರ್ಬೋಹೈಡ್ರೇಟ್ಸ್ನ, ಫ್ಯಾಟ್ಸ್ನ ಹಾಗೂ ಪ್ರೋಟೀನ್ಸ್ನ ಮೆಟಬಾಲಿಸಮ್ನ ಇದು ಇಂಪ್ರೂವ್ ಮಾಡುತ್ತೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಕಂಪಲ್ಸರಿ ರಿಲೀಸ್ ಆಗಲೇಬೇಕು. ಒಂದು ವೇಳೆ ಈ ಥೈರಾಕ್ಸಿನ್ ಹಾರ್ಮೋನ್ ಎಕ್ಸೆಸ್ ಆಗಿ ರಿಲೀಸ್ ಆದರೆ ಏನಾಗುತ್ತೆ ಅಂದರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಸ್ವೆಲ್ ಆಗುತ್ತೆ. ಆ ಒಂದು ಕಂಡೀಷನನ್ನು ನಾವು ಗಾಯ್ಟರ್ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಗಾಯ್ಟರ್. ವಿ ವಿಲ್ ಕಾಲ್ ದ್ಯಾಟ್ ಕಂಡೀಷನ್ ಆಸ್ ಗಾಯ್ಟರ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಒನ್, the next one is adrenaline hormone. So adrenaline hormone is released by the gland called as adrenal gland. Adrenal gland ಅಲ್ಲಿ adrenaline hormone ರಿಲೀಸ್ ಆಗುತ್ತೆ. ಸೊ ಈ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಬ್ಲಡ್ ಪ್ರೆಷರನ್ನು, ಹಾರ್ಟ್ ಬೀಟನ್ನ ತುಂಬ ಸಡನ್ ಆಗಿ ಇನ್ಕ್ರೀಸ್ ಮಾಡುತ್ತೆ. ಸೊ ನೀವೇನಾದರೂ ಡೇಂಜರಲ್ಲಿದ್ದರೆ, ಸೊ ಒಂದು ವೇಳೆ ನೀವೇನಾದರೂ ಡೇಂಜರಲ್ಲಿದ್ದರೆ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ adrenaline ಹಾರ್ಮೋನ್ ರಿಲೀಸ್ ಆಗುತ್ತೆ ಬೈ adrenal gland. ಸೊ ನೀವು ಡೇಂಜರಲ್ಲಿ ಇದ್ದೀರಾ ಅನ್ನೋದಾದರೆ ನಿಮ್ಮ ಹಾರ್ಟ್ ಬೀಟ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಸ್ಕಿಲ್ ಬೇಸ್ಡ್ ಕ್ವಶನನ್ನು ಕೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ adrenaline ಹಾರ್ಮೋನ್ ಇಸ್ ರಿಲೀಸ್ಡ್ ಬೈ ಅಡ್ರಿನಲ್ ಗ್ಲ್ಯಾಂಡ್. ಸಡನ್ ಆಗಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಒನ್ ಈಸ್ ಟೆಸ್ಟಾಸ್ಟಿರಾನ್ ಹಾರ್ಮೋನ್ ವಿಚ್ ಈಸ್ ರಿಲೀಸ್ಡ್ ಬೈ, ಸೊ ಟೆಸ್ಟಿಸಿಂದ ರಿಲೀಸ್ ಆಗುವ ಈ ಟೆಸ್ಟಾಸ್ಟಿರಾನ್ ಹಾರ್ಮೋನ್ this is responsible for secondary sexual character in the male. So male reproductive system ನಲ್ಲಿ ರಿಲೀಸ್ ಆಗುವಂಥ ಹಾರ್ಮೋನೇ ಟೆಸ್ಟಾಸ್ಟಿರಾನ್ ಹಾರ್ಮೋನ್. Going to next one is estrogen. So estrogen is released by the ovary. So ovaries are present in the female reproductive system. Female reproductive system ನಲ್ಲಿ ovary ಇರುತ್ತೆ. ಸೊ ಈ ovaries ನಲ್ಲಿ estrogen ಹಾರ್ಮೋನ್ ರಿಲೀಸ್ ಆಗುತ್ತೆ. So this is helpful for ಲುಕಿಂಗ್ ಆಫ್ಟರ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂದರೆ ಇನ್ ದ ಕೇಸ್ ಆಫ್ ಮೇಲ್ ಏನಾಗುತ್ತೆ ಅಂದರೆ ಟೆಸ್ಟಿಸ್ನಲ್ಲಿ ಸ್ಪರ್ಮ್ಸ್ ರಿಲೀಸ್ ಆಗುತ್ತೆ, ಟೆಸ್ಟಾಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಗ್ರೋತ್ ಆಫ್ ಹೇರ್ ಆನ್ ದ ಫೇಸ್ ಮೇಲೆ ಹೇರ್ ಗ್ರೋತ್ ಆಗುತ್ತೆ. ಓಕೆ, ಸೊ ಪ್ಯುಬರ್ಟಿಗೆ ರಿಲೇಟೆಡ್ ಆದಂಥ ಎಲ್ಲ ಚೇಂಜಸ್ಸು ಕೂಡ ಆಗುತ್ತೆ. ಇನ್ ದ ಕೇಸ್ ಆಫ್ ಫೀಮೇಲ್
ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂದರೆ ಮೆಮರಿ ಗ್ಲ್ಯಾಂಡ್ಸ್, ಅಂದರೆ ಮದರ್ ಮಿಲ್ಕ್ ಫೀಡ್ ಮಾಡುವಂಥ ಒಂದು ಗ್ಲ್ಯಾಂಡ್ ಅಲ್ಲಿ ಡೆವಲಪ್ ಆಗುತ್ತೆ. ಸೊ ಅವಳ ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಆಲ್ ದ ಚೇಂಜಸ್ ವಿಚ್ ಇಸ್ ರಿಲೇಟೆಡ್ ಟು ಪ್ಯೂಬರ್ಟಿ. ಸೊ ಅಗೇನ್ ಗ್ರೋತ್ ಆಫ್ ಹೇರ್ ಇನ್ ದ ಪ್ರೈವೇಟ್ ಏರಿಯಾ ಆಗಿರ್ಬೋದು, ಅಪಿಯರೆನ್ಸ್ ಆಫ್ ಪಿಂಪಲ್ಸ್ ಆಗಿರ್ಬೋದು, ಆಲ್ ದೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಸ್ಟ್ರೋಜನ್. ಓಕೆ, ಸೊ ದೀಸ್ ಆರ್ ಆಲ್ ಅಬೌಟ್ ದ ಹಾರ್ಮೋನ್ಸ್ ಪ್ರೆಸೆಂಟ್ ಇನ್ ದ ಆನಿಮಲ್ಸ್. ಮೂವಿಂಗ್ ಟು ನೆಕ್ಸ್ಟ್, ವಾಲಂಟರಿ ಆ್ಯಕ್ಷನ್ ಆ್ಯಂಡ್ ಇನ್ವಾಲಂಟರಿ ಆ್ಯಕ್ಷನ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಸಿ, ವಾಲಂಟರಿ ಆ್ಯಕ್ಷನ್ ಅಂದರೆ ನೀವು ಸ್ವತಃ ನಿಮ್ಮ ಇಚ್ಛೆಯಿಂದ ಮಾಡೋದು, ಬಿಕಾಸ್ ಇಟ್ ಈಸ್ ಅಂಡರ್ ಯುವರ್ ಕಂಟ್ರೋಲ್ ಅಥವಾ ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ಸೊ ದ ಆ್ಯಕ್ಷನ್ಸ್ ವಿಚ್ ಆರ್ ಅಂಡರ್ ಅವರ್ ಕಂಟ್ರೋಲ್, ದೇ ಆರ್ ಕಾಲ್ಡ್ ಆ್ಯಸ್ ವಾಲಂಟರಿ ಆ್ಯಕ್ಷನ್ಸ್. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮಗೆ ಕ್ಲ್ಯಾಪ್ ಮಾಡಿ ಅಂತ ಹೇಳಿದ್ರೆ, ಸೊ ಕ್ಲ್ಯಾಪ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಒಂದು ವಿಲ್. ಸೊ ನೀವು ಬೇಕಾದರೆ ಕ್ಲ್ಯಾಪ್ ಮಾಡ್ಬೋದು, ಬೇಡ ಅಲ್ಲ ಅಂದರೆ ಯು ಕ್ಯಾನ್ ಲೀವ್ ಇಟ್. ಓಕೆ, ಸೊ ದಟ್ ಈಸ್ ಯುವರ್ ವಾಲಂಟರಿ ಆ್ಯಕ್ಷನ್. So voluntary actions are under your control. When it comes to involuntary actions, see, they are not under our control. For example, breathing. So ನಿಮಗೆ ಬೇಕು ಅಂದಾಗ ಬ್ರೀತ್ ಮಾಡೋದು, ಬೇಡ ಅಂದಾಗ ಬ್ರೀತ್ ಮಾಡದೇ ಇರೋಕ್ಕೆ ಆಗಲ್ಲ. ಸೊ ಇಟ್ ಈಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್. ಈವನ್ ಹಾರ್ಟ್ ಬೀಟ್, ಫಾರ್ ಎಕ್ಸಾಂಪಲ್, ನಿಮಗೆ ಬೇಕು ಅಂದಾಗ ಹಾರ್ಟ್ ಬೀಟ್ನ ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಸೊ ದಿಸ್ ಇಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್. ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ involuntary action. So this is all about voluntary and involuntary action. So next, now let us learn about the functions of the human brain. See, ನಾನು ಒಂದು certain functions ಅನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, which is very very important. First one, cerebellum of brain. See, brain 3 parts ಆಗಿ ಡಿವೈಡ್ ಆಗಿದೆ. First one is the forebrain, second one is the midbrain, and third one is the hindbrain. Forebrain, midbrain and also the hindbrain. ಸೊ forebrain ಅಲ್ಲಿ ನಿಮಗೆ ಯೂಶಲಿ ಎಕ್ಸಾಮಲ್ಲಿ ಕೇಳುವಂಥದ್ದು ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್, ದಟ್ ಈಸ್ ದ ಸೆರೆಬ್ರಮ್. forebrain ಫರ್ದರ್ 3 ಕ್ಲಾಸಿಫಿಕೇಶನ್ ಇದೆ: ಸೆರೆಬ್ರಮ್, ಡಯನ್ಸೆಫಲಾನ್ ಆ್ಯಂಡ್ ಆಲ್ಸೋ ಹೈಪೋಥಾಲಮಸ್. ಮಿಡ್ ಬ್ರೈನಲ್ಲಿ ಯಾವುದೇ ರೀತಿ ಕ್ಲಾಸಿಫಿಕೇಶನ್ಸ್ ಇಲ್ಲ. ಹೈಂಡ್ ಬ್ರೈನ್ ಮತ್ತೆ 3 ಪಾರ್ಟ್ಸ್ ಆಗಿದೆ: ಸೆರೆಬೆಲ್ಲಮ್, ಪಾನ್ಸ್ ಆ್ಯಂಡ್ ಮೆಡುಲ್ಲಾ ಅಬ್ಲಾಂಗೆಟಾ. ಸಿ, ಸೆರೆಬೆಲ್ಲಮ್ ಈಗ ತಾನೇ ಹೇಳಿದೆ, ಇಟ್ ಈಸ್ ದ ಪಾರ್ಟ್ ಆಫ್ ಹೈಂಡ್ ಬ್ರೈನ್. ಸೊ ಸೆರೆಬೆಲ್ಲಮ್ ಏನು ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ಆ್ಯಂಡ್ ಬ್ಯಾಲೆನ್ಸ್ ದ ಬಾಡಿ. ಇಟ್ ಕಂಟ್ರೋಲ್ಸ್ ದ ಪೋಸ್ಚರ್ ಆಫ್ ಯುವರ್ ಬಾಡಿ. ಸೊ ನೀವು ಸೈಕ್ಲಿಂಗ್ ಮಾಡಬೇಕಾದ್ರೆ, ನೀವು ವಾಕ್ ಮಾಡಬೇಕಾದ್ರೆ ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಿಮ್ಮ ಬಾಡಿ ಪೋಸ್ಚರನ್ನು, ಅಂದರೆ ನೀವು ಸ್ಟ್ರೇಟಾಗಿ ಕೂತ್ಕೊಳ್ಬೇಕಾ ಅಥವಾ ಬೆಂಡ್ ಮಾಡಿ ಕೂತ್ಕೊಳ್ಬೇಕಾ, ಇದೆಲ್ಲನೂ ಕೂಡ ಬ್ಯಾಲೆನ್ಸಿಂಗ್ ಆಫ್ ದ ಪೋಸ್ಚರ್. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು ಸೆರೆಬೆಲ್ಲಮ್, ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಹೈಂಡ್ ಬ್ರೈನ್. ನೆಕ್ಸ್ಟ್, ಮೂವಿಂಗ್ ಟು ಮೆಡುಲ್ಲಾ. ಮೆಡುಲ್ಲಾ ಕೂಡ ಹೈಂಡ್ ಬ್ರೈನಲ್ಲೇ ಇದೆ. ಇಟ್ ಕಂಟ್ರೋಲ್ಸ್ ದ ಬ್ಲಡ್ ಪ್ರೆಷರ್, ಇಟ್ ಕಂಟ್ರೋಲ್ಸ್ ದ ಸಲೈವೇಷನ್, ನಿಮ್ಮ ಬಾಯಲ್ಲಿ ಬರುವಂಥ ಸಲೈವಾ. ಇಟ್ ಕಂಟ್ರೋಲ್ಸ್ ದ ವಾಮಿಟಿಂಗ್, ಹಾರ್ಟ್ ರೇಟ್, ಈಸಿಂಗ್, ಸ್ವ್ಯಾಲೋಯಿಂಗ್, ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡುವಂಥದ್ದು ಹೈಂಡ್ ಬ್ರೈನಲ್ಲಿರುವಂಥ ಮೆಡುಲ್ಲಾ. ಸೊ ಮೂವಿಂಗ್ ಟು ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ದ ಸೆರೆಬ್ರಮ್. ಸೆರೆಬ್ರಮ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ forebrain. forebrainನಲ್ಲಿರುವಂಥ ಲಾರ್ಜೆಸ್ಟ್ ಪಾರ್ಟ್ ಬಂದು ಸೆರೆಬ್ರಮ್, ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ನೋಟ್ ಮಾಡ್ಕೊಳ್ಳಿ, ಇಟ್ ಈಸ್ ದ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ದ ಹೈಪೋಥಾಲಮಸ್. ಹೈಪೋಥಾಲಮಸ್ ನಾನು ನಿಮಗೆ ಹೇಳಿದೆ, ಇಟ್ ಈಸ್ ದ ಪಾರ್ಟ್ ಆಫ್ ದ forebrain. ಸೊ ಇದರ ಒಂದು ಫಂಕ್ಷನ್ ಏನು ಅಂದರೆ ಹಂಗರ್, ಸ್ಲೀಪಿಂಗ್, ಬಾಡಿ ಟೆಂಪರೇಚರ್, ಇದನ್ನೆಲ್ಲವನ್ನು ಮೇಂಟೈನ್ ಮಾಡುವಂಥದ್ದು ಹೈಪೋಥಾಲಮಸ್. ಇಟ್ ಈಸ್ ಪ್ರೆಸೆಂಟ್ ಇನ್ ದ forebrain. ನೆಕ್ಸ್ಟ್ ಪಾನ್ಸ್. ಪಾನ್ಸ್ ಬಂದು ನಾನು ನಿಮಗೆ ಹೇಳಿದೆ, ಹೈಂಡ್ ಬ್ರೈನಲ್ಲಿ ಸೆರೆಬೆಲ್ಲಮ್, ಪಾನ್ಸ್ ಆ್ಯಂಡ್ ಮೆಡುಲ್ಲಾ ಅಬ್ಲಾಂಗೆಟಾ ಅಂತ ಹೇಳಿದೆ. ಸೊ ಪಾನ್ಸ್ ಈಸ್ ಪ್ರೆಸೆಂಟ್ ಇನ್ ದ ಹೈಂಡ್ ಬ್ರೈನ್. ಸೊ ಇದರ ಫಂಕ್ಷನ್ ಏನು ಅಂತಂದರೆ ಇಟ್ ಹೆಲ್ಪ್ ಇನ್ ಚೀವಿಂಗ್ ದ ಫುಡ್, ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದರೆ ನೀವು ಹ್ಯಾಪಿ ಆಗಿರುವಂಥದ್ದು, ಸ್ಯಾಡ್ ಆಗಿರುವಂಥದ್ದು, ಈ ಎಲ್ಲ ಎಕ್ಸ್ಪ್ರೆಷನ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ಪಾನ್ಸ್. ರೆಸ್ಪಿರೇಷನ್ ಪ್ರೋಸೆಸನ್ನು ಕೂಡ ಈ ಪಾನ್ಸ್ ಕಂಟ್ರೋಲ್ ಮಾಡುತ್ತೆ. ಸೊ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್. ಕಂಪಲ್ಸರಿ ನೀವು ಇದನ್ನು ಕಲ್ತ್ಕೊಳ್ಬೇಕು ಎಕ್ಸಾಮಿನೇಷನ್ಗೆ. ಸೊ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ನೀವು ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಬೇಕು. ಸೊ ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ, ಸಿ, ನರ್ವಸ್ ಸಿಸ್ಟಮ್ ಈಸ್ ಮೇಡ್ ಅಪ್ ಆಫ್ ಆರ್ಗನೈಸ್ಡ್ ನೆಟ್ವರ್ಕ್ ಆಫ್ ನರ್ವ್ ಸೆಲ್ಸ್. ಈ ನರ್ವ್ ಸೆಲ್ಸ್ನ ನಾವು ನ್ಯೂರಾನ್ಸ್ ಅಂತ ಕೂಡ ಹೇಳ್ತೀವಿ. ನರ್ವ್ ಸೆಲ್ಸ್ ಆ್ಯಂಡ್ ನ್ಯೂರಾನ್ಸ್ ಬೋತ್ ಆರ್ ಸೇಮ್. ಸೊ and it is also specialized for conducting the information via electrical impulses from one part of the body to another part of the body.
ಸೊ ನಿಮ್ಮ ಬಾಡಿನಲ್ಲಿ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಇನ್ಫಾರ್ಮೇಷನನ್ನು ಇದು ಎಲೆಕ್ಟ್ರಿಕಲ್ ಇಂಪಲ್ಸಸ್ನ ಮುಖಾಂತರ ಕಳಿಸುತ್ತೆ. ಸೊ ನರ್ವ್ ಸೆಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ನ್ಯೂರಾನ್ಸ್. ಸೊ ಇಟ್ ಈಸ್ ಅ ನೆಟ್ವರ್ಕ್ ಸೊ ವಿಚ್ ಈಸ್ ಸ್ಪೆಷಲೈಸ್ಡ್ ಫಾರ್ ಕಂಡಕ್ಟಿಂಗ್ ದ ಇನ್ಫಾರ್ಮೇಷನ್. ಇಟ್ ಸೆಂಡ್ಸ್ ದ ಇನ್ಫಾರ್ಮೇಷನ್ ಥ್ರೂ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಸೊ ಒನ್ ಪಾರ್ಟ್ ಆಫ್ ದ ಬಾಡಿಯಿಂದ ಇನ್ನೊಂದು ಪಾರ್ಟ್ ಆಫ್ ದ ಬಾಡಿಗೆ ಇದು ಇನ್ಫಾರ್ಮೇಷನ್ನ ಸೆಂಡ್ ಮಾಡುತ್ತೆ. ಸೊ ಇದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್ ರಿಸೆಪ್ಟಾರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಿಸೆಪ್ಟರ್ಸ್ ಅಂದರೆ ಏನು? ಆ್ಯಕ್ಚುಲಿ ದೀಸ್ ರಿಸೆಪ್ಟರ್ಸ್ ಆರ್ ದ ಸ್ಪೆಷಲೈಸ್ಡ್ ಟಿಪ್ಸ್ ಆಫ್ ಸಮ್ ನರ್ವ್ ಸೆಲ್ಸ್. ಸೊ ಫಾರ್ ಎಕ್ಸಾಂಪಲ್ ನರ್ವ್ ಸೆಲ್ಸ್ ಅಂದರೆ ಎಲ್ಲ ಕಡೆನೂ ಕೂಡ ನಿಮಗೆ ಎಲ್ಲ ಸೆನ್ಸರಿ ಪಾರ್ಟ್ಸಲ್ಲೂ ಕೂಡ ನರ್ವ್ ಸೆಲ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹ್ಯಾಂಡ್ ಅಂತ ತಿಳ್ಕೊಳ್ಳೋಣ. ಸೊ ಈ ಹ್ಯಾಂಡಲ್ಲೂ ಕೂಡ ಏನಾಗಿರುತ್ತೆ, ಈಗ ಸ್ಪೆಷಲೈಸ್ಡ್ ಟಿಪ್ಸ್ ಇರುತ್ತೆ. ಸೊ ನರ್ವ್ ಸೆಲ್ಸ್ ಇರುತ್ತೆ, ಆ ನರ್ವ್ ಸೆಲ್ಸ್ಗೆ ಸ್ಪೆಷಲೈಸ್ಡ್ ಟಿಪ್ಸ್ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ಇಟ್ ಡಿಟೆಕ್ಟ್ಸ್ ದ ಇನ್ಫಾರ್ಮೇಷನ್ ಫ್ರಮ್ ದ ಎನ್ವಿರಾನ್ಮೆಂಟ್. ಒಂದು ವೇಳೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಈ ರೀಜನ್ಗೆ ನಿಮ್ಮ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿಂದ, ಅಂದರೆ ನಿಮ್ಮ ಸುತ್ತಮುತ್ತ ಏನೇ ಒಂದು ಪ್ರಾಬ್ಲಮ್ ಈ ರೀಜನ್ಗೆ ಆಗ್ತಾ ಇದೆ ಅಂತಂದರೆ ಇಲ್ಲಿಗೆ ಏನು ಮಾಡುತ್ತೆ ಅಂದರೆ ಇದು ಇನ್ಫಾರ್ಮೇಷನನ್ನು ರಿಸೀವ್ ಮಾಡ್ಕೊಳ್ಳೋ ರೀತಿ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ನರ್ವ್ ಸೆಲ್ಸ್ ಏನಾಗಿರುತ್ತೆ, ಈ ಸೆನ್ಸರಿ ಏರಿಯಾಸ್ನಲ್ಲಿ ಇರುತ್ತೆ. ಇಟ್ ಡಿಟೆಕ್ಟ್ ದ ಇನ್ಫಾರ್ಮೇಷನ್ ಫ್ರಮ್ ದ ಎನ್ವಿರಾನ್ಮೆಂಟ್. ಓಕೆ, ಆ್ಯಂಡ್ ದೀಸ್ ರಿಸೆಪ್ಟರ್ಸ್ ಆರ್ ಲೊಕೇಟೆಡ್ ಇನ್ ಆಲ್ ದ ಸೆನ್ಸ್ ಆರ್ಗನ್ಸ್. ನಿಮ್ಮ ಬಾಡಿನಲ್ಲಿರುವ ಎಲ್ಲ ಸೆನ್ಸ್ ಆರ್ಗನ್ಸಲ್ಲೂ ಕೂಡ, ಎಲ್ಲ ಸೆನ್ಸರಿ ಏರಿಯಾಸ್ನಲ್ಲೂ ಕೂಡ ರಿಸೆಪ್ಟರ್ಸ್ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಸೊ ವಾಟ್ ಈಸ್ ರಿಸೆಪ್ಟರ್? ದೇ ಆರ್ ದ ಸ್ಪೆಷಲೈಸ್ಡ್ ಟಿಪ್ಸ್ ಆಫ್ ದ ನರ್ವ್ ಸೆಲ್ಸ್. ಏನು ಮಾಡುತ್ತೆ ಇದು? ಇಟ್ ಡಿಟೆಕ್ಟ್ ದ ಇನ್ಫಾರ್ಮೇಷನ್ ಫ್ರಮ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ದೇ ಆರ್ ಲೊಕೇಟೆಡ್ ಇನ್ ಆಲ್ ದ ಸೆನ್ಸ್ ಏರಿಯಾಸ್ ಅಥವಾ ಸೆನ್ಸರಿ ಆರ್ಗನ್ಸ್. ಸೊ ನೆಕ್ಸ್ಟ್ ನ್ಯೂರಾನ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಯೂಶಲಿ 1 ಮಾರ್ಕ್ಗೆ ಕೇಳ್ತಿರ್ತಾರೆ. ಸೊ ವಾಟ್ ಈಸ್ ಮೀನ್ ಬೈ ನ್ಯೂರಾನ್? ಸಿ ಇಟ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ದ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನೆಫ್ರಾನ್ ಬಗ್ಗೆ. ಇಟ್ ಈಸ್ ದ ಎಕ್ಸ್ಕ್ರಿಟರಿ ಯೂನಿಟ್. ಅಲ್ಲಿ ಅದನ್ನು ಬ್ಲಡ್ ಏನು ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ನಿಮಗೆ ನೆಫ್ರಾನ್ ಬಗ್ಗೆ ಹೇಳಿದ್ದೆ. ಇಟ್ ಈಸ್ ಅನ್ ಎಕ್ಸ್ಕ್ರಿಟರಿ ಯೂನಿಟ್ ಅಂತ. ಸೊ ಆಗ ನಾನು ನಿಮಗೆ ನ್ಯೂರಾನ್ ಬಗ್ಗೆ ತಿಳಿಸಿದ್ದೆ. ಸೊ ನ್ಯೂರಾನ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ದ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಎಲ್ಲಿವರೆಗೂ ಕೂಡ ಸ್ಪ್ರೆಡ್ ಆಗಿದೆ ಅಲ್ಲಿವರೆಗೂ ಕೂಡ ಏನಾಗಿರುತ್ತೆ ಅಂದರೆ ಎಲ್ಲ ಕಡೆ ನ್ಯೂರಾನ್ಸ್ ಇರುತ್ತೆ. ದೇ ಆರ್ ದ ಸ್ಟ್ರಕ್ಚರಲ್ ಆ್ಯಂಡ್ ದ ಫಂಕ್ಷನಲ್ ಯೂನಿಟ್ ಆಫ್ ದ ನರ್ವಸ್ ಸಿಸ್ಟಮ್. ಸೊ ನೆಕ್ಸ್ಟ್ ನೀವು ಈ ಒಂದು ಡಯಾಗ್ರಾಮನ್ನು ಕಲ್ತ್ಕೊಳ್ಬೇಕಾಗತ್ತೆ. ಸೊ ದಟ್ ಈಸ್ ದ ನ್ಯೂರಾನ್ ಡಯಾಗ್ರಾಮ್. ತುಂಬ ಶಾರ್ಟ್ ಆಗಿ 2 ಲೈನ್ಸಲ್ಲಿ ಬರೆದಿದ್ದೀನಿ ನಾನು ನಿಮಗೆ. ಸೊ ಇಲ್ಲಿ ನಾನು ಏನಕ್ಕೆ ಬರೆದಿದ್ದೀನಿ ಅಂತಂದರೆ ಬಿಕಾಸ್ ಯು ವಾಂಟ್ ಟು ಲರ್ನ್ ದ ಫಂಕ್ಷನ್ಸ್ ಆಫ್ ದ ಪಾರ್ಟ್ಸ್ ಆಫ್ ನ್ಯೂರಾನ್. MCQsನಲ್ಲಿ ಯೂಶಲಿ ಕೇಳ್ತಿರ್ತಾರೆ ಪಾರ್ಟ್ಸ್ನ ಫಂಕ್ಷನ್ ಏನು, ಸೊ ಅಥವಾ ಲೇಬಲ್ ಮಾಡಿ ಆರ್ಡರಲ್ಲಿ ಅರೇಂಜ್ ಮಾಡಿ ಪಾರ್ಟ್ಸನ್ನು ಅಂತ ಕೇಳ್ತಿರ್ತಾರೆ. ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ದ ಫಸ್ಟ್ ಪಾರ್ಟ್ ಈಸ್ ದ ಡೆಂಡ್ರೈಟ್ and second part is the cell body which contains the nucleus. Third part is axon and last part is nerve ending. Okay, so parts na functions ಬಗ್ಗೆ ತಿಳ್ಕೊಳ್ಳೋಣ. See dendrites na functions ಬಗ್ಗೆ ತಿಳ್ಕೊಳ್ಳೋದಾದ್ರೆ see first dendrites ಏನು ಮಾಡುತ್ತೆ ಅಂದರೆ it acquires the information. So external environment ಇಂದ sensory tips ಗೆ ಬರುವಂತ information ಅನ್ನ ಏನು ಮಾಡುತ್ತೆ, ಇದು ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ಅಕ್ವೈರ್ಸ್ ದ ಇನ್ಫಾರ್ಮೇಷನ್. ಶಾರ್ಟ್ ಆಗಿ ನೀವು ಕಲ್ತ್ಕೊಳ್ಳಿ. ಇಷ್ಟನ್ನೇ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಸೆಲ್ ಬಾಡಿ. ಸೊ ಸೆಲ್ ಬಾಡಿ ಏನು ಮಾಡುತ್ತೆ, ಅಕ್ವೈರ್ಡ್ ಆದ ಇನ್ಫಾರ್ಮೇಷನನ್ನು ಇದು ಟ್ರಾವೆಲ್ ಮಾಡುತ್ತೆ ಥ್ರೂ ಆನ್ ಎಲೆಕ್ಟ್ರಿಕಲ್ ಇಂಪಲ್ಸ್. ಡೆಂಡ್ರೈಟ್ಸ್ ಮುಖಾಂತರ ರಿಸೀವ್ ಆದಂಥ ಇನ್ಫಾರ್ಮೇಷನನ್ನು ಸೆಲ್ ಬಾಡಿ ಇದು ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಕ್ವೈರ್ ಮಾಡಿಕೊಂಡು ಏನಾಗುತ್ತೆ, ಈ ಇನ್ಫಾರ್ಮೇಷನನ್ನು ನೆಕ್ಸ್ಟ್ ಪಾರ್ಟಿಗೆ ಟ್ರಾವೆಲ್ ಆಗೋ ರೀತಿ ಇದು ಮಾಡುತ್ತೆ. ಸೊ ನೆಕ್ಸ್ಟ್ ಮೂವಿಂಗ್ ಟು ಆಕ್ಸಾನ್. ಆಕ್ಸಾನ್ ಏನು ಮಾಡುತ್ತೆ, ಆಕ್ಸಾನ್ ಇಸ್ ದ ಲಾಂಗೆಸ್ಟ್ ಫೈಬರ್ ಆನ್ ದ ಸೆಲ್ ಬಾಡಿ. ಈ ಸೆಲ್ ಬಾಡಿನಲ್ಲಿ ಏನಾಗುತ್ತೆ, ಲಾಂಗೆಸ್ಟ್ ಪಾರ್ಟ್ ಬಂದು ಆಕ್ಸಾನ್. ಓಕೆ, ಈ ಆಕ್ಸಾನ್ ಏನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ ಇನ್ ಟ್ರಾನ್ಸ್ಮಿಟಿಂಗ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಫ್ರಮ್ ದ ಸೆಲ್ ಬಾಡಿ ಟು ನೆಕ್ಸ್ಟ್ ನ್ಯೂರಾನ್. ಸೊ ಇದ್ರನ್ನ ಈಗ ಒಂದು ನ್ಯೂರಾನ್ ಆದಮೇಲೆ ಇನ್ನೊಂದು ನ್ಯೂರಾನ್ ಕೂಡ ಇದರ ಒಂದು ಕ್ಲೋಸ್ ಆಗಿ ಇರುತ್ತೆ. ಸಿ ಐ ಟೋಲ್ಡ್ ಯು ದಟ್ ದೇರ್ ಆರ್ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್. ಸೊ ಹೇಗೆ ಮಿಲಿಯನ್ಸ್ ಆಫ್ ನೆಫ್ರಾನ್ಸ್ ಕಿಡ್ನಿನಲ್ಲಿ ಇರುತ್ತೆ, ನರ್ವಸ್ ಸಿಸ್ಟಮಲ್ಲೂ ಕೂಡ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇರುತ್ತೆ. ಸೊ ಒಂದಾದ ನಂತರ ಇನ್ನೊಂದು ನ್ಯೂರಾನ್ಸ್ ಏನಾಗುತ್ತೆ, ಸಿರೀಸಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಅಕ್ವೈರ್ ಆದಂಥ ಇನ್ಫಾರ್ಮೇಷನ್ನು ಆಕ್ಸಾನ್ ಮುಖಾಂತರ ಟ್ರಾವೆಲ್ ಆಗಿ ನೆಕ್ಸ್ಟ್ ನ್ಯೂರಾನ್ಗೆ ಅದು ರೀಚ್ ಆಗುತ್ತೆ ಥ್ರೂ ನರ್ವ್ ಎಂಡಿಂಗ್. ಸೊ ಈ ನರ್ವ್ ಎಂಡಿಂಗ್ ನೀವು ಏನೇ ನೋಡ್ತಾ ಇದ್ದೀರಾ, ಈ ನರ್ವ್ ಎಂಡಿಂಗ್ ನಾನು ಇಲ್ಲಿ ಬರೆದಿದ್ದೀನಲ್ಲ, ಸೊ ಈ ನರ್ವ್ ಎಂಡಿಂಗ್ಗೂ ನೆಕ್ಸ್ಟ್ ನ್ಯೂರಾನ್ಗೂ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ. So there is a gap between one neuron to another neuron. So this gap is called as synapse.
ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನಲ್ಲಿ ಕೇಳ್ತಿರ್ತಾರೆ. ವಾಟ್ ಈಸ್ ನಥಿಂಗ್ ಬಟ್ ಸಿನಾಪ್ಸ್? ಸಿನಾಪ್ಸ್ ಈಸ್ ಅ ಗ್ಯಾಪ್ ವಿಚ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಟೂ ನ್ಯೂರಾನ್ಸ್. ಸಿನಾಪ್ಸ್ ಈಸ್ ಅ ಗ್ಯಾಪ್ ವಿಚ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಟೂ ನ್ಯೂರಾನ್ಸ್. ಅಂದರೆ ಈಗ ಎಷ್ಟೊಂದು ನ್ಯೂರಾನ್ಸ್ ಇರುತ್ತೆ ನರ್ವಸ್ ಸಿಸ್ಟಮಲ್ಲಿ, ಪ್ರತಿ ನ್ಯೂರಾನ್ನ ಮಧ್ಯೆ ಇರುವಂಥ ಒಂದು ಸ್ಮಾಲ್ ಗ್ಯಾಪನ್ನು ವಿ ವಿಲ್ ಕಾಲ್ ಇಟ್ ಆಸ್ ಸಿನಾಪ್ಸ್. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರಿಫ್ಲೆಕ್ಸ್ ಆರ್ಕ್ಸ್ ಪಾತ್ವೇ. ಪಾತ್ವೇ ಕೇಳ್ತಿರ್ತಾರೆ, ಅಂದರೆ ಎಕ್ಸಾಕ್ಟ್ಲಾಗಿ ನಿಮಗೆ ಇದೇ ಡಯಾಗ್ರಾಮ್ನ ಬರೀರಿ ಅಂತ ಎಕ್ಸಾಮಲ್ಲಿ ಕೇಳಲ್ಲ. ಇನ್ಸ್ಟೆಡ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಕಾನ್ಸೆಪ್ಟ್ ಏನಿದೆ, ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್, ಇದಕ್ಕೆ ರಿಲೇಟೆಡ್ ಆಗಿ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ರಿಫ್ಲೆಕ್ಸ್ ಆರ್ಕ್ ಪಾತ್ವೇ ಬಗ್ಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್ ಡಿಫ್ರೆನ್ಸ್ ಹೇಳುವಾಗ. ಸೊ ಇದು ರಿಫ್ಲೆಕ್ಸ್ ಆರ್ಕ್ನ ಒಂದು ಪಾತ್ವೇ, ಅಂದರೆ ರಿಫ್ಲೆಕ್ಸ್ ಆ್ಯಕ್ಷನ್ ಆಗಬೇಕಾದ್ರೆ ಏನೆಲ್ಲ ಆಗುತ್ತೆ ಅದರ ಒಂದು ಪಾತ್. ಫಾರ್ ಎಕ್ಸಾಂಪಲ್, ಈಗ ಇದು ನಿಮ್ಮ ಹ್ಯಾಂಡ್ ಅಂತ ತಿಳ್ಕೊಳ್ಳಿ. ಐ ಜಸ್ಟ್ ರೈಟ್ ಹ್ಯಾಂಡ್. ಓಕೆ, ಸೊ ಈ ಹ್ಯಾಂಡಿಗೆ ಒಂದು ವೇಳೆ ಹೀಟ್ ಈಗ ಏನಾಗ್ತದೆ, ಟಚ್ ಆಗ್ತದೆ. ಅಂದರೆ ಯಾವುದೋ ಒಂದು ಹಾಟ್ ಆಬ್ಜೆಕ್ಟನ್ನು ನೀವು ಟಚ್ ಮಾಡ್ತಾ ಇದ್ದೀರಾ, ಏನಾಯಿತು, ಈಗ ನಿಮಗೆ ರಿಯಾಕ್ಷನ್ ಆಯಿತು, ಸ್ಟಿಮ್ಯುಲಸ್ ಆಯಿತು. ಆದಂಥ ಸ್ಟಿಮ್ಯುಲಸ್ ಏನಾಗುತ್ತೆ, ಸೆನ್ಸರಿ ಟಿಪ್ಸ್ನಲ್ಲಿರುವಂಥ ಒಂದು ಸೆನ್ಸರಿ ನರ್ವ್ಸ್ನ ಮುಖಾಂತರ ಏನಾಗುತ್ತೆ, ಟ್ರಾವೆಲ್ ಆಗುತ್ತೆ. ಸೊ ಇದು ಟ್ರಾವೆಲ್ ಆಗಿ ಸ್ಕಿನ್ನ ಮುಖಾಂತರ ರೀಚ್ ಆಗುವಂಥದ್ದು ಸ್ಪೈನಲ್ ಕಾರ್ಡ್ಗೆ. ನೆನ್ಪಿಟ್ಕೊಳ್ಳಿ, ರಿಫ್ಲೆಕ್ಸ್ ಆ್ಯಕ್ಷನ್ ಆಗಬೇಕಾದ್ರೆ ಟ್ರಾವೆಲ್ ಆಗುವಂಥ ಈ ಒಂದು ಮೆಸೇಜ್ ಬ್ರೈನ್ಗೆ ರೀಚ್ ಆಗಿ ನೀವು ಇನ್ಫಾರ್ಮೇಷನನ್ನು ಔಟ್ಪುಟ್ ಮಾಡೋಲ್ಲ. ಬಿಕಾಸ್ ಬ್ರೈನ್ ನೀಡ್ಸ್ ಸಮ್ ಟೈಮ್ ಟು ಥಿಂಕ್ ಆ್ಯಂಡ್ ಆನ್ಸರ್. ಸೊ ಏನಾಗುತ್ತೆ, ಇಲ್ಲಿ ಟ್ರಾವೆಲ್ ಆದಂಥ ಇನ್ಫಾರ್ಮೇಷನ್ ಸ್ಪೈನಲ್ ಕಾರ್ಡ್ಗೆ ರೀಚ್ ಆಗುತ್ತೆ. ಸ್ಪೈನಲ್ ಕಾರ್ಡ್ಗೆ ರೀಚ್ ಆದಂಥ ಇನ್ಫಾರ್ಮೇಷನ್ ಅಲ್ಲಿ ಪ್ರೊಸೆಸ್ ಆಗಿ, ಸೊ ಪ್ರೊಸೆಸ್ ಆಗಿ ಬಂದಂಥ ಇನ್ಫಾರ್ಮೇಷನ್ ಏನಾಗುತ್ತೆ, ಸೊ ನೆಕ್ಸ್ಟ್ ಎಲ್ಲಿ ಈಗ ನಿಮಗೆ ಪ್ರಾಬ್ಲಮ್ ಆಯಿತು ಅದೇ ಏರಿಯಾಗೆ ರೀಚ್ ಆಗಬೇಕು. ಸೊ ರೀಚ್ ಆಗೋಕ್ಕೂ ಮುಂಚೆ ಏನಾಗುತ್ತೆ, ಥ್ರೂ ಎಫೆಕ್ಟರ್ ಆರ್ಗನ್, ಅಂದರೆ ನಿಮ್ಮ ಮಸಲ್ಸ್ನ ಮುಖಾಂತರ ಏನಾಗುತ್ತೆ, ಮೆಸೇಜ್ ಟ್ರಾವೆಲ್ ಆಗುತ್ತೆ ಥ್ರೂ ಎಲೆಕ್ಟ್ರಿಕಲ್ ಇಂಪಲ್ಸ್. ಬಿಕಾಸ್ ಇದು ಫಾಸ್ಟಾಗಿ ಆಗುವಂಥ ಆ್ಯಕ್ಷನ್. ಸೊ ಏನಾಗುತ್ತೆ, ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿರುವಂಥ ಏರಿಯಾ, ಸೊ ಈ ಹ್ಯಾಂಡ್ ಏನಾಗುತ್ತೆ, ಇದನ್ನು ನೀವು ವಿಡ್ರಾ ಮಾಡ್ತೀರಾ. ಸೊ ದಟ್ ಈಸ್ ದ ರೆಸ್ಪಾನ್ಸ್ ಯು ಡೂ ಇಟ್. ಸೊ ಏನು ಸ್ಟಿಮ್ಯುಲಸ್ ಆಯಿತು, ಹೀಟ್ ನಿಮಗೆ ಟಚ್ ಆಗಿದ್ದರಿಂದ ನಿಮ್ಮ ಹ್ಯಾಂಡಿಗೆ ಏನಾಯಿತು, ಸೆನ್ಸರಿ ರಿಸೆಪ್ಟರ್, ಸೆನ್ಸರಿ ಏರಿಯಾದಲ್ಲಿರುವಂಥ ರಿಸೆಪ್ಟರ್ಸ್ ಏನಾಯಿತು, ಮೆಸೇಜನ್ನು ಇನ್ಫಾರ್ಮೇಷನನ್ನು ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ಸ್ಪೈನಲ್ ಕಾರ್ಡ್ಗೆ ರೀಚ್ ಮಾಡಿಸ್ತು. ಸ್ಪೈನಲ್ ಕಾರ್ಡಲ್ಲಿ ಪ್ರೊಸೆಸ್ ಆದಂಥ ಇನ್ಫಾರ್ಮೇಷನ್ ಮಸಲ್ಸ್ನ ಮುಖಾಂತರ ಎಫೆಕ್ಟರ್ ಆರ್ಗನ್ ಯಾವ ಏರಿಯಾ ನಿಮಗೆ ಪ್ರಾಬ್ಲಮ್ ಆಯಿತು ಅಲ್ಲಿಗೆ ರೀಚ್ ಆಗೋ ಹಾಗೆ ಮಾಡ್ತು. ಸೊ ದಟ್ ನೀವೇನು ಮಾಡಿದ್ರಿ, ನಿಮ್ಮ ಹ್ಯಾಂಡನ್ನು ವಿಡ್ರಾ ಮಾಡಿದ್ರಿ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ ದ ರಿಫ್ಲೆಕ್ಸ್ ಆರ್ಕ್. ಓಕೆ, ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇದಕ್ಕೆ ರಿಲೇಟೆಡ್ ಆಗಿ ಏನೇ ಕ್ವೆಶನ್ ಕೇಳಿದ್ರು ಯೋಚನೆ ಮಾಡಿ ಆನ್ಸರ್ ಮಾಡಿ. ನಾನು ಏನಿವಾಗ ಎಕ್ಸ್ಪ್ಲೇನ್ ಮಾಡಿದೆ ಅದೇ ರೀತಿ ನೀವು ಆನ್ಸರನ್ನು ಬರೀಬಹುದು. ಸೊ ಈಗ ನಾನು ಏನನ್ನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ರೀತಿ ನೀವು ಆನ್ಸರನ್ನು ಬರೀಬಹುದು. ನೆಕ್ಸ್ಟ್ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಮೂವ್ಮೆಂಟ್ ಇನ್ ಪ್ಲಾಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಮೂವ್ಮೆಂಟ್ ಇನ್ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಂಡಾಗ ಫಸ್ಟ್ ಒನ್ ಈಸ್ ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್. ಸೊ ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟನ್ನು ನೋಡಿದಾಗ, ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಟಚ್ ಮಿ ನಾಟ್ ಪ್ಲಾಂಟನ್ನು ತಗೊಳ್ಬೇಕಾಗತ್ತೆ. ಸೊ ಟಚ್ ಮಿ ನಾಟ್ ಪ್ಲಾಂಟ್ ಈಸ್ ದ ಎಕ್ಸಾಂಪಲ್ ಫಾರ್ ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್. ಸೊ ಏನಾಗುತ್ತೆ ಅಂದರೆ, ನಾವು ಈ ಟಚ್ ಮಿ ನಾಟ್ ಪ್ಲಾಂಟಲ್ಲಿ ಲೀವ್ಸನ್ನು ಟಚ್ ಮಾಡಿದಾಗ ಸೊ ಏನಾಗುತ್ತೆ ಅಂದರೆ, ಪ್ಲಾಂಟ್ಸ್ ಯೂಸ್ ದ ಎಲೆಕ್ಟ್ರಿಕಲ್ ಕೆಮಿಕಲ್ ಮೀನ್ಸ್ ಟು ಕನ್ವೆ ದ ಇನ್ಫಾರ್ಮೇಷನ್. ಸೊ ಪ್ಲಾಂಟ್ಸ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಆ್ಯಂಡ್ ಕೆಮಿಕಲ್ ಎರಡೂ ಕೂಡ ಒಂದು ಮೆಥಡನ್ನು ಯೂಸ್ ಮಾಡುತ್ತೆ ಇನ್ಫಾರ್ಮೇಷನ್ನ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಟ್ರಾವೆಲ್ ಮಾಡೋಕ್ಕೆ, ಅಂದರೆ ಪಾಸ್ ಮಾಡೋಕ್ಕೆ. ಸೆಲ್ಸ್ ಎಲ್ಲಿರುತ್ತೆ, ಪ್ಲಾಂಟ್ಸ್ನ ಎಂಟೈರ್ ಬಾಡಿ, ಕಂಪ್ಲೀಟ್ ಪ್ಲಾಂಟ್ ಬಾಡಿನಲ್ಲಿ ಸೆಲ್ಸ್ ಇರುತ್ತೆ. ಒಂದು ವೇಳೆ ನೀವು ಈ ಪಾರ್ಟನ್ನು ಟಚ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಟಚ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಲೀಫ್ ಡ್ರೂಪ್ ಆಗುತ್ತೆ, ಅಂದರೆ ಕ್ಲೋಸ್ ಆಗುತ್ತೆ. ಸೊ ಯಾಕೆ ಕ್ಲೋಸ್ ಆಗುತ್ತೆ ಅಂದರೆ, ಈ ಲೀವ್ಸ್ನಲ್ಲಿರುವಂಥ ಸೆಲ್ಸ್ ಏನಾಗುತ್ತೆ, ಇಟ್ ಚೇಂಜ್ ದ ಶೇಪ್ ಬೈ ಚೇಂಜಿಂಗ್ ದ ಅಮೌಂಟ್ ಆಫ್ ವಾಟರ್ ಇನ್ ದೆಮ್. ಅಂದರೆ ಈ ಲೀಫಲ್ಲಿರುವಂಥ ವಾಟರ್ ಕಂಟೆಂಟ್, ವಾಟರ್ನ ಅಮೌಂಟ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ ಅಂದರೆ, ಸೆಲ್ಸ್ ಚೇಂಜ್ ಇಟ್ಸ್ ಶೇಪ್. ಓಕೆ, ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ ಅಂದರೆ, ಸೆಲ್ಸ್ ಫೋಲ್ಡ್, ಅಂದರೆ ಲೀವ್ಸ್ ಫೋಲ್ಡ್ ಆಗುತ್ತೆ. ಅದರಿಂದನೇ ನೀವು ಟಚ್ ಮಿ ನಾಟ್ ಪ್ಲಾಂಟ್ನ ಟಚ್ ಮಾಡಿದಾಗ ಇಮಿಡಿಯೇಟ್ ಆಗಿ ಎಲ್ಲ ಲೀವ್ಸು ಕ್ಲೋಸ್ ಆಗೋದು. ಸೊ ದಿಸ್ ಈಸ್ ಬಿಕಾಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್. ಸೊ ನೆಕ್ಸ್ಟ್ ಒನ್ ಈಸ್ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್. ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ ಬಗ್ಗೆ ಮಾತಾಡಿದಾಗ ಆಲ್ ದ ಮೂಮೆಂಟ್ಸ್ ಇನ್ ದಿಸ್ ಆರ್ ಟ್ರೋಪಿಕ್ ಮೂಮೆಂಟ್ಸ್. ಸೊ ಟ್ರೋಪಿಕ್ ಮೂಮೆಂಟ್ಸ್ಗೆ ಎಕ್ಸಾಂಪಲ್ ನೋಡೋದಾದರೆ ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್ ಆ್ಯಂಡ್ ಆಲ್ಸೋ ದ ಕೀಮೋಟ್ರೋಪಿಸಮ್. ಸೊ ಫೋಟೋಟ್ರೋಪಿಸಮ್ ಅಂದರೆ ಏನು? ಫೋಟೋಟ್ರೋಪಿಸಮ್ ಅಂದರೆ
ಪ್ಲಾಂಟ್ಸ್ ರೆಸ್ಪಾಂಡ್ ಟುವರ್ಡ್ಸ್ ದ ಸನ್ಲೈಟ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪ್ಲಾಂಟ್ ಇದೆ. ಸೊ ಈ ಪ್ಲಾಂಟ್ ಏನಾಗ್ತಾ ಇದೆ, ಇಲ್ಲಿ ಸನ್ಲೈಟ್ ಫಾಲ್ ಆಗ್ತಾ ಇದೆ ಅಂದರೆ ಏನಾಗ್ತದೆ, ಈ ಪ್ಲಾಂಟು ಸನ್ಲೈಟ್ ಕಡೆಗೆ ಫೋಕಸ್ ಮಾಡುತ್ತೆ. ಓಕೆ, ಸನ್ಲೈಟ್ ಕಡೆಗೆ ಫೋಕಸ್ ಮಾಡ್ತಿರೋದ್ರಿಂದ ಇದರ ಒಂದು ರೆಸ್ಪಾಂಡ್ ಏನಾಗಿದೆ ಟುವರ್ಡ್ಸ್ ದ ಸನ್ಲೈಟ್. ಸೊ ಇಫ್ ದ ಪ್ಲಾಂಟ್ ಶೋಸ್ ಇಟ್ಸ್ ರೆಸ್ಪಾಂಡ್ ಟುವರ್ಡ್ಸ್ ದ ಸನ್ಲೈಟ್, ದೆನ್ ದ ಮೂಮೆಂಟ್ ಇಸ್ ಕಾಲ್ಡ್ ಆಸ್ ಫೋಟೋಟ್ರೋಪಿಸಮ್. ಇಲ್ಲಿ ಪಾಸಿಟಿವ್ ಫೋಟೋಟ್ರೋಪಿಸಮ್, ನೆಗೆಟಿವ್ ಟ್ರೋಪಿಸಮ್ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಸಿ ಪಾಸಿಟಿವ್ ಫೋಟೋಟ್ರೋಪಿಸಮ್ಗೆ ಎಕ್ಸಾಂಪಲ್ ಓಕೆ ಶೂಟ್, ಯಾಕೆಂದರೆ ಶೂಟ್ ಯಾವಾಗಲೂ ಕೂಡ ಸನ್ಲೈಟ್ ಕಡೆಗೆ ಫೋಕಸ್ ಆಗಿರುತ್ತೆ. ನೆಗೆಟಿವ್ ಫೋಟೋಟ್ರೋಪಿಸಮ್ಗೆ ಎಕ್ಸಾಂಪಲ್ ರೂಟ್, ಯಾಕೆಂದರೆ ರೂಟ್ ವಿಲ್ ಬಿ ಆಲ್ವೇಸ್ ಅವೇ ಫ್ರಮ್ ದ ಸನ್ಲೈಟ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಜಿಯೋಟ್ರೋಪಿಸಮ್. ಸೊ ಪ್ಲಾಂಟ್ಸ್ ರೆಸ್ಪಾಂಡ್ ಟುವರ್ಡ್ಸ್ ದ ಗ್ರಾವಿಟಿ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಜಿಯೋಟ್ರೋಪಿಸಮ್. ಸೊ ಇದರಲ್ಲಿ ಪಾಸಿಟಿವ್ ಜಿಯೋಟ್ರೋಪಿಸಮ್ ಆ್ಯಂಡ್ ನೆಗೆಟಿವ್ ಜಿಯೋಟ್ರೋಪಿಸಮ್ ಎರಡೂ ಇರುತ್ತೆ. ಪಾಸಿಟಿವ್ ಜಿಯೋಟ್ರೋಪಿಸಮ್ಗೆ ಎಕ್ಸಾಂಪಲ್ ರೂಟ್, ಯಾಕೆ ಅಂದರೆ ರೂಟ್ಸ್ ಯಾವಾಗಲೂ ಸಾಯಿಲ್ ಕಡೆಗೆ ಫೋಕಸ್ ಆಗಿರುತ್ತೆ. ನೆಗೆಟಿವ್ ಫೋಟೋಟ್ರೋಪಿಸಮ್ ಯಾವುದು, ಅಬ್ಸಲ್ಯೂಟ್ಲಿ ಶೂಟ್, ಯಾಕೆಂದರೆ ಶೂಟ್ ಯಾವಾಗಲೂ ಮೇಲೆ ಇರುತ್ತೆ, ಸನ್ಲೈಟ್ ಕಡೆಗೆ ಫೋಕಸ್ ಆಗಿರುತ್ತೆ, ರೂಟ್ಸ್ ಮಾತ್ರ ಸಾಯಿಲ್ ಕಡೆಗೆ ಫೋಕಸ್ ಆಗಿರುತ್ತೆ. ಸೊ ಯಾವುದು ಪಾಸಿಟಿವ್ ಅಂದರೆ ಯಾವುದು ಫೇವರ್ ಆಗಿರುತ್ತೆ, ಜಿಯೋ ಅಂದರೆ ಅರ್ತ್ ಅಂದರೆ ಗ್ರಾವಿಟಿ ಅಂದರೆ ಸಾಯಿಲ್ ಕಡೆಗೆ ಯಾವುದು ಫೋಕಸ್ ಆಗಿರುತ್ತೆ ರೂಟ್, ದಟ್ ಈಸ್ ಪಾಸಿಟಿವ್ ಜಿಯೋಟ್ರೋಪಿಸಮ್. ಸಾಯಿಲ್ಗೆ ದೂರವಾಗಿ ಯಾವುದಿರುತ್ತೆ ಶೂಟ್. ಸೊ ದಟ್ ಈಸ್ ವೈ ಇಟ್ ಈಸ್ ನೆಗೆಟಿವ್ ಫೋಟೋಟ್ರೋಪಿಸಮ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಹೈಡ್ರೋಟ್ರೋಪಿಸಮ್. ಹೈಡ್ರೋ ಅಂದರೆ ವಾಟರ್ ಅಂತ, ಟ್ರೋಪಿಸಮ್ ಅಂದರೆ ಅಗೇನ್ ಮೂಮೆಂಟ್ ಅಂತ. ಪ್ಲಾಂಟ್ಸ್ ರೆಸ್ಪಾಂಡ್ ಟುವರ್ಡ್ಸ್ ದ ವಾಟರ್, ವಿ ವಿಲ್ ಕಾಲ್ ಇಟ್ ಆಸ್ ಹೈಡ್ರೋಟ್ರೋಪಿಸಮ್. ಸೊ ಇದಕ್ಕೂ ಕೂಡ ಎಕ್ಸಾಂಪಲ್ ರೂಟ್ಸ್ ಯಾವಾಗಲೂ ಕೂಡ ವಾಟರ್ ಕಡೆಗೆ ಫೋಕಸ್ಡ್ ಆಗಿರುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಹೈಡ್ರೋಟ್ರೋಪಿಸಮ್. ಶೂಟ್ಸ್ ಯಾವಾಗಲೂ ಕೂಡ ಏನಾಗುತ್ತೆ, ನಾವು ವಾಟರ್ ಹಾಕಿದ್ರೂ ಕೂಡ ರೂಟ್ಸ್ ಅಬ್ಸರ್ವ್ ಮಾಡುತ್ತೆ, ಶೂಟ್ಸ್ ಅಬ್ಸರ್ವ್ ಮಾಡಲ್ಲ. ಸೊ ನೆಗೆಟಿವ್ ಫೋಟೋಟ್ರೋಪಿಸಮ್ ಬಂದು ಶೂಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಕೀಮೋಟ್ರೋಪಿಸಮ್ ಅಂದರೆ ಕೆಮಿಕಲ್ ಅಂತ. ಸೊ ಪ್ಲಾಂಟ್ಸ್ ರೆಸ್ಪಾಂಡ್ ಟುವರ್ಡ್ಸ್ ದ ಕೆಮಿಕಲ್ಸ್, ವಿ ವಿಲ್ ಕಾಲ್ ಇಟ್ ಆಸ್ ಕೀಮೋಟ್ರೋಪಿಸಮ್. ಸೊ ಇದಕ್ಕೆ ಎಕ್ಸಾಂಪಲ್ ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಟುವರ್ಡ್ಸ್ ದ ಓವ್ಯೂಲ್. ಸೊ ಪೋಲನ್ ಟ್ಯೂಬ್ ಏನಾಗುತ್ತೆ ಯಾವಾಗಲೂ ಕೂಡ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆಲ್ರಿಗೂ ಕೂಡ ಸೊ ಈ ಸ್ಟ್ರಕ್ಚರ್ ಗೊತ್ತೇ ಇದೆ ಅಲ್ವಾ, ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಸೊ ಏನಾಗುತ್ತೆ ಇಲ್ಲಿ ಯಾವಾಗಲೂ ಕೂಡ ಫೀಮೇಲ್ ಜರ್ಮ್ ಸೆಲ್ ಅಂದರೆ ಫೀಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಸೊ ಏನಾಗುತ್ತೆ ಈ ಓವ್ಯೂಲ್ಸ್ ಕಡೆಗೆ ಯಾವಾಗಲೂ ಏನಾಗುತ್ತೆ ಪೋಲನ್ ಟ್ಯೂಬ್ ಗ್ರೋ ಆಗುತ್ತೆ. ಓಕೆ, ಇಟ್ ಈಸ್ ಗ್ರೋಯಿಂಗ್ ವಿತ್ ರೆಸ್ಪಾನ್ಸ್ ಟು ಕೆಮಿಕಲ್ಸ್. ಸೊ ಕೀಮೋಟ್ರೋಪಿಸಮ್ ಅಂದರೆ ದ ಪ್ಲಾಂಟ್ಸ್ ರೆಸ್ಪಾಂಡ್ ಟುವರ್ಡ್ಸ್ ದ ಕೆಮಿಕಲ್ಸ್. ಅಂಡರ್ಸ್ಟ್ಯಾಂಡ್? ಸೊ ಎಕ್ಸಾಂಪಲ್ ಬಂದು ಇದಕ್ಕೆ ಗ್ರೋತ್ ಆಫ್ ಪೋಲನ್ ಟುವರ್ಡ್ಸ್ ದ ಓವ್ಯೂಲ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮೂಮೆಂಟ್ ಆಫ್ ಪ್ಲಾಂಟ್ಸ್. ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತಾರೆ, ನೀವು ಕಲ್ತ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲೊಂದು ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕೋಆರ್ಡಿನೇಷನ್ ಬಿಟ್ವೀನ್ ದ ನರ್ವಸ್ ಆ್ಯಂಡ್ ಆಲ್ಸೋ ದ ಮಸ್ಕ್ಯುಲಾರ್ ಟಿಶ್ಯೂ. ಸೊ ನರ್ವಸ್ ಆ್ಯಂಡ್ ಮಸ್ಕ್ಯುಲಾರ್ ಟಿಶ್ಯೂ ಬಗ್ಗೆ ನಾವು ನೋಡಿದಾಗ ಸಿ ಕೋಆರ್ಡಿನೇಷನ್ ಹೇಗಾಗುತ್ತೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಟಿಮ್ಯುಲಸ್ ಯಾವಾಗಲೂ ಏನಾಗುತ್ತೆ ಸೆನ್ಸರಿ ಏರಿಯಾಸಲ್ಲಿ ಅಂದರೆ ಸೆನ್ಸರಿ ಆರ್ಗನ್ಸ್ನ ಕಡೆಗೆ ಆಗುತ್ತೆ. ಸೊ ಅಲ್ಲಿ ಸ್ಟಿಮ್ಯುಲಸ್ ಅಂದರೆ ರಿಯಾಕ್ಷನ್ ಆದಾಗ ಏನಾಗುತ್ತೆ ಸೆನ್ಸರಿ ನರ್ವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಅದನ್ನು ಪಾಸ್ ಮಾಡುತ್ತೆ. ಸೊ ಪಾಸ್ ಮಾಡಿದಂಥ ಇನ್ಫಾರ್ಮೇಷನ್ ಅಂದರೆ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈಸ್ ದ ಸ್ಪೈನಲ್ ಕಾರ್ಡ್. ಏನಾಗುತ್ತೆ ಇಲ್ಲಿ ಇನ್ಫಾರ್ಮೇಷನ್ ಪ್ರೊಸೆಸ್ ಆಗುತ್ತೆ, ಡಿಸಿಷನ್ ತಗೊಳುತ್ತೆ, ರೆಸ್ಪಾನ್ಸನ್ನು ಅದು ಸೆಂಡ್ ಮಾಡುತ್ತೆ. ಸೊ ರೆಸ್ಪಾನ್ಸನ್ನು ಎಲ್ಲಿಗೆ ಸೆಂಡ್ ಮಾಡುತ್ತೆ, ಸೊ ಸ್ಪೈನಲ್ ಕಾರ್ಡಿಂದ ಮಸಲ್ಸ್ಗೆ ಅದು ಸೆಂಡ್ ಮಾಡುತ್ತೆ ಥ್ರೂ ಮೋಟಾರ್ ನರ್ವ್. ಓಕೆ, ನೆನ್ಪಿಟ್ಕೊಳ್ಳಿ, ಮೆಸೇಜ್ ವಾಪಸ್ ಬರೋಂಥದ್ದು ಸ್ಪೈನಲ್ ಕಾರ್ಡಿಂದ ಥ್ರೂ ಮೋಟಾರ್ ನರ್ವ್. ಸೊ ಮಸಲ್ಸ್ ಮುಖಾಂತರ ಬಂದಂಥದ್ದು ಏನಾಗುತ್ತೆ ಅಲ್ಲಿ ಎಫೆಕ್ಟರ್ ಆರ್ಗನ್ಗೆ ರೆಸ್ಪಾಂಡ್ ಮಾಡೋ ರೀತಿ ಮಾಡುತ್ತೆ. ಸೊ ಇಲ್ಲಿ ಸೆನ್ಸರಿ ನರ್ವ್ಸ್ ಆ್ಯಂಡ್ ಮೋಟಾರ್ ನರ್ವ್ಸ್ ನೀವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. ಸೆನ್ಸರಿ ನರ್ವ್ಸ್ ಏನು ಮಾಡುತ್ತೆ ಅಂದರೆ ಇನ್ಫಾರ್ಮೇಷನನ್ನು ಸೆಂಡ್ ಮಾಡುತ್ತೆ ಥ್ರೂ ಸೆನ್ಸರಿ ಆರ್ಗನ್ಸ್. ಮೋಟಾರ್ ನರ್ವ್ಸ್ ಏನು ಮಾಡುತ್ತೆ ಅಂದರೆ ಸ್ಪೈನಲ್ ಕಾರ್ಡಿಂದ ಬಂದಂಥ ಇನ್ಫಾರ್ಮೇಷನನ್ನು ಎಫೆಕ್ಟರ್ ಆರ್ಗನ್ ಅಂದರೆ ಯಾವ ಆರ್ಗನ್ ಡ್ಯಾಮೇಜ್ ಆಗ್ತಿರುತ್ತೆ, ಪ್ರಾಬ್ಲಮ್ ಆಗ್ತಿರುತ್ತೆ ಅಲ್ಲಿಗೆ ಸೆಂಡ್ ಮಾಡುತ್ತೆ. ಓಕೆ, ಇಟ್ಸ್ ಜಸ್ಟ್ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನೇ ಮತ್ತೆ ನಾನು ರಿಪೀಟ್ ಮಾಡಿದೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಡಯಾಬಿಟಿಸ್ ನಾನು ಇಲ್ಲಿ ತಗೊಳ್ತಾ ಇರೋದು. ಸೊ ಪ್ಯಾನ್ಕ್ರಿಯಾಸಿಂದ ಏನಾಗುತ್ತೆ ಇನ್ಸುಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ದಿಸ್ ಇನ್ಸುಲಿನ್ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಬ್ಲಡ್ ಶುಗರ್ ಲೆವೆಲ್ ಇನ್ ದ ಬಾಡಿ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಓಕೆ, ಸೊ ಇದೇನಾಗುತ್ತೆ ಅಂದರೆ ಇನ್ಸುಲಿನ್ ಹಾರ್ಮೋನ್ ಪ್ರಾಪರ್ ಆಗಿ ರಿಲೀಸ್ ಆಗಿಲ್ಲ ಅಂದರೆ ನಿಮ್ಮ ಬಾಡಿನಲ್ಲಿ ಬೈ ಪ್ಯಾನ್ಕ್ರಿಯಾಸ್ ನಿಮಗೆ ಒಂದು ಡಿಸೀಸ್ ಕಾಸ್ ಆಗುತ್ತೆ. ದಟ್ ಡಿಸೀಸ್ ಇಸ್ ಕಾಲ್ಡ್ ಆಸ್ ಡಯಾಬಿಟೀಸ್.
ಸೊ ಡಯಾಬಿಟೀಸ್ ಆದರೆ ಏನಾಗುತ್ತೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಆಗ ಟ್ರೀಟ್ಮೆಂಟ್ ಏನು ಅಂದರೆ ಡಾಕ್ಟರ್ಸ್ ವಿಲ್ ಸಜೆಸ್ಟ್ ಯು ಟು ಟೇಕ್ ದ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್ ಹಾರ್ಮೋನ್. ಸೊ ಇನ್ಸುಲಿನ್ ಹಾರ್ಮೋನ್ನ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ. ಸೊ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ಗೆ ಬರುತ್ತೆ. ದಟ್ ಈಸ್ ವೈ ದೇ ಸಜೆಸ್ಟ್ ಯು ಟು ಟೇಕ್ ದ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ, ಇನ್ಸುಲಿನ್ ಹಾರ್ಮೋನ ರಿಲೀಸ್ ಮಾಡುತ್ತೆ. ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಒಂದು ವೇಳೆ ಇದು ಪ್ರಾಪರ್ ಆಗಿ ರಿಲೀಸ್ ಆಗಲಿಲ್ಲ ಅಂದರೆ ನಿಮಗೆ ಡಯಾಬಿಟೀಸ್ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಡಿಸೀಸ್ ಬರುತ್ತೆ. ಸೊ ಆಗ ಡಾಕ್ಟರ್ಸ್ ವಿಲ್ ಸಜೆಸ್ಟ್ ಯು ಟು ಟೇಕ್ ದ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್. ಓಕೆ, ನೆಕ್ಸ್ಟ್ ಒಂದು ಲಾಸ್ಟ್ ಕಾನ್ಸೆಪ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇದಕ್ಕೆ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಪ್ರಶ್ನೆನ ಕೇಳ್ತಿರ್ತಾರೆ, ಒಂದೆರಡು ಎಕ್ಸಾಮಿನಲ್ಲಿ ಕೇಳಿದ್ದಾರೆ ಕೂಡ. ವೆನ್ ಎಕ್ಸೆಸ್ ಅಥವಾ ಡಿಫಿಷಿಯನ್ಸಿ ಆಫ್ ಹಾರ್ಮೋನ್ಸ್ ಈಸ್ ರಿಲೀಸ್ಡ್, ಏನಾಗುತ್ತೆ ಅಂದರೆ ಇಟ್ ಕಾಸಸ್ ಹಾರ್ಮ್ಫುಲ್ ಎಫೆಕ್ಟ್ ಆನ್ ದ ಬಾಡಿ. ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ, ಥೈರಾಯ್ಡ್ ಗ್ಲ್ಯಾಂಡ್ ಏನಾಗುತ್ತೆ, ಥೈರಾಕ್ಸಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಅಂತ ಹೇಳಿದೆ. ಒಂದು ವೇಳೆ ಥೈರಾಕ್ಸಿನ್ ಹಾರ್ಮೋನ್ ಎಕ್ಸೆಸ್ ಆಗಿ ರಿಲೀಸ್ ಆದರೆ ಏನಾಗುತ್ತೆ, ನಾನು ನಿಮಗೆ ಹೇಳಿದೆ, ಇಟ್ ರಿಸಲ್ಟ್ಸ್ ಇನ್ ದ ಡಿಸೀಸ್ ಕಾಲ್ಡ್ ಆಸ್ ಗಾಯ್ಟರ್. ಸೊ ಅಂದರೆ ನಿಮ್ಮ ಒಂದು ನೆಕ್ನಲ್ಲಿರುವಂಥ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಸ್ವೆಲ್ ಆಗುತ್ತೆ ಅಂತ ಹೇಳಿದೆ. ಸೊ ಯಾವುದೇ ಒಂದು ಹಾರ್ಮೋನ್ ನಿಮ್ಮ ಬಾಡಿನಲ್ಲಿ ಎಕ್ಸೆಸ್ ಆಗಿ ರಿಲೀಸ್ ಆದರೆ ದಟ್ ಈಸ್ ಅ ಡಿಫಿಷಿಯನ್ಸಿ. ಓಕೆ, ಅದರಿಂದ ಏನಾಗುತ್ತೆ ಅಂದರೆ ಫೀಡ್ಬ್ಯಾಕ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಕ್ಸೆಸ್ ಆಗು ಹಾರ್ಮೋನ್ ರಿಲೀಸ್ ಆಗಬಾರ್ದು, ಕಡಿಮೆ ಆಗು ಕೂಡ ರಿಲೀಸ್ ಆಗಬಾರ್ದು. ಅಪ್ರಾಪ್ರಿಯೇಟ್ ಅಮೌಂಟ್ ಆಫ್ ಹಾರ್ಮೋನ್ ನಿಮ್ಮ ಬಾಡಿನಲ್ಲಿ ರಿಲೀಸ್ ಆಗಬೇಕು. ಇಫ್ ಇಟ್ ಈಸ್ ಸೆಕ್ರೀಟೆಡ್, ದಟ್ ಮೀನ್ಸ್ ಹಾರ್ಮೋನ್ಸ್ ಆರ್ ಸೆಕ್ರೀಟೆಡ್ ಇನ್ ಅ ಪ್ರಾಪರ್ ಅಮೌಂಟ್, in a proper quantity, then what happen, the mechanism will happen in a proper way in your body. ಇಲ್ಲ ಅಂದರೆ ಏನಾಗುತ್ತೆ, ಅದು ರಿವರ್ಸ್ ರಿಯಾಕ್ಷನ್ ಆಗುತ್ತೆ. ಐ ಹೋಪ್ ಸ್ಟೂಡೆಂಟ್ಸ್ ನಿಮಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರುವಂಥ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಫ್ರಮ್ ದ ಲೆಸನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಈ ಲೆಸನಿಂದ ನಿಮಗೆ ಮ್ಯಾಕ್ಸಿಮಮ್ 5 to 6 ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಹೇಳ್ಕೊಟ್ಟಿರುವ ಎಲ್ಲ ಕಾನ್ಸೆಪ್ಟನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಈ ವಿಡಿಯೋದ ಒಂದು PDF ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ರಿಸೀವ್ ದ PDF ಇನ್ ದ ಟೆಲಿಗ್ರಾಮ್ ಗ್ರೂಪ್, ಜಾಯಿನ್ ಟು ದ ಟೆಲಿಗ್ರಾಮ್ ಗ್ರೂಪ್. ಆ್ಯಂಡ್ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ನ ಹಿಟ್ ಮಾಡಿ. ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಸೀರೀಸ್ನಲ್ಲಿ, ನೆಕ್ಸ್ಟ್ ಪಾರ್ಟ್ 3ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ನೆಕ್ಸ್ಟ್ ಲೆಸನ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಮ ಎಕ್ಸಾಮಿನೇಷನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.